ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಪ್ರೋತ್ಸಾಹಿಸಿ. ನಿನ್ನೆ ಅಂದರೆ ದಿನಾಂಕ 6/5/2026ರಂದು ಶಕ್ತಿ ಅಭಿಯಾನದ ರಾಜ್ಯ ಸಂಚಾಲಕರಾದ ಜನಪ್ರಿಯ ನಾಯಕಿ ಶ್ರೀಮತಿ ಎಂಪಿ ವೀಣಾ ಮಹಾಂತೇಶ್ ಅವರು ಕಾರ್ಮಿಕ ದಿನಾಚರಣೆ ಆಚರಿಸಿದರು. ಆ ಪ್ರಯುಕ್ತ ಹರಪನಹಳ್ಳಿ ಪಟ್ಟಣದಲ್ಲಿ ನಗರ ಸೌಂದರೀಕರಣದ ರೂವಾರಿಗಳಾದ ನಗರಸಭೆ ಪೌರಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ವೀಣಾ ಮಹಾಂತೇಶ್ ಅವರು ಕಾರ್ಮಿಕ ದಿನಾಚರಣೆಯ ಮಹತ್ವದ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರ ಶ್ರಮಶಕ್ತಿಯ ಬಗ್ಗೆ, ಅವರ ಕಷ್ಟಕರ ದುಡಿಮೆಯ ಬಗ್ಗೆ ಅಪಾರವಾದ ಗೌರವವನ್ನಿರಿಸಿಕೊಂಡಿದ್ದರು. ಅಂಥವರ ಪರಿಶ್ರಮದಿಂದಾಗಿ ಕಾರ್ಮಿಕರು ಇಂತಿಷ್ಟು ಸಮಯ ಕೆಲಸ ಮಾಡಬೇಕು ಎಂಬ ಅವಧಿಯನ್ನು ನಿರ್ಧರಿಸುವಂತಾಯಿತು ಎಂದು ಅಭಿಮತ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಕ್ತಿ ಅಭಿಯಾನದ ಶಕ್ತಿ ಕ್ಲಬ್ನ ಸದಸ್ಯರು ಮತ್ತು ಯೂತ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ನಮ್ಗೆಲ್ಲರಿಗೂ ಗೊತ್ತಿರೋದಂಗೆ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ನಂತರದಲ್ಲಿ ಏನವರು ಸಂವಿಧಾನವನ್ನ ರಚನೆ ಮಾಡಿದ್ರು, ಆ ನಂತರದಲ್ಲಿ ಇಡೀ ವಿಶ್ವದಲ್ಲಿನೇ ಕಾರ್ಮಿಕರು ಅಂದ ತಕ್ಷಣ ಮುಂಚೆ ಎಲ್ಲ ಏನಂದ್ರೆ 12 ತಾಸು 15 ತಾಸು 18 ತಾಸು ಕೆಲಸ ಮಾಡಿಸ್ಕೊಂತ ಇದ್ರು. ಅದರಲ್ಲಿ ಮಹಿಳೆಯರಿಗೆ ಕೂಡ ಸೇರ್ತಕ್ಕಂಥದ್ದು. ಅವಕ್ಕೆ ಒಂದು ದಿನಗಳನ್ನ ಫಿಕ್ಸ್ ಮಾಡಿರ್ಲಿಲ್ಲ, ಅಥವಾ ಇಷ್ಟು ರಜೆ ಕೊಡ್ಬೇಕು ಅಂತ ಫಿಕ್ಸ್ ಮಾಡಿರ್ಲಿಲ್ಲ. ಅವ್ರಿಗೆ ಏನಾದ್ರು ತೊಂದರೆಗಳಾದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಇರ್ತಿರ್ಲಿಲ್ಲ. ಹಾಗಾಗಿ ನಂತರದಲ್ಲಿ ಇಡೀ ವಿಶ್ವದಲ್ಲಿನೇ ಕುತ್ಕೊಂಡ್ಬಿಟ್ಟು ಮಾತಾಡಿ ಚರ್ಚೆ ಮಾಡಿ ಅವ್ರಿಗೆ 8 ತಾಸುಗಳು ಮಾತ್ರ ಕೆಲಸ ಮಾಡ್ಬೇಕು. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಆಗ್ಬೋದು, ಅಥವಾ ಸಾಯಂಕಾಲದಿಂದ ರಾತ್ರಿ ಮಾಡ್ಬೋದು. ಯಾರೇ ಮಾಡಿದ್ರೆ ಯಾವ್ದೇ ಕಾರ್ಮಿಕರಿದ್ರು ಕೂಡ 8 ತಾಸು ಮಾತ್ರ ಕೆಲಸ ಮಾಡ್ಬೇಕು ಅನ್ನೋದೊಂದು ಡೇಟ್ ಇದು ಮಾಡಿದ್ರು. ಆ ಸಂದರ್ಭದಲ್ಲಿನೇ ಏನು ತುಂಬಾ ಹೋರಾಟಗಳಾದ್ಮೇಲೆ ನಿಮ್ಗೆಲ್ಲಾ ತರದ್ದು ಫಿಕ್ಸ್ ಆದ್ಮೇಲೆ ಮೇ ದಿನವನ್ನ ನಾವು ಕಾರ್ಮಿಕರ ದಿನ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಆ ನಂತರದಲ್ಲಿ ಬಹಳ ಬದಲಾವಣೆಗಳೆಲ್ಲ ಆದ್ಮೇಲೆ ಹೆಣ್ಮಕ್ಳಿಗಾಗಿನೇ ಕೆಲಸ ಮಾಡುವಂತ ಹೆಣ್ಮಕ್ಳಿಗಾಗಿನೇ ಬೇರೆ ಬೇರೆ ಕಾಯ್ದೆಗಳು ರೂಪ ಆಗಿರ್ತಕ್ಕಂಥದ್ದು. ಹೆರಿಗೆ ಭತ್ಯೆ ಕೊಡ್ಬೇಕಾಗಿರ್ತಕ್ಕಂಥದ್ದು, ಹೆರಿಗೆ ರಜೆಯನ್ನ ಕೊಡ್ಬೇಕಾಗಿರ್ತಕ್ಕಂಥದ್ದು, ಈ ತರದ್ದೆಲ್ಲ ಬೇರೆ 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 ಬದಲಾವಣೆಗಳನ್ನ ನಾವು ಮಾಡ್ಕೊಂತ ಹೋದ್ವಿ. ನಿಮ್ಗೆಲ್ಲಾ ಬೇರೆ ಬೇರೆ ಸೌಕರ್ಯಗಳನ್ನ ಕೂಡ ನೀಡ್ತಾ ಹೋದ್ವಿ. ಇವರೆಲ್ಲ ಹೇಳ್ದಂಗೆನೆ ಇವರೆಲ್ಲರೂ ಮಾತಾಡಿದಾಗ ನಿಮ್ಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಏನಂದ್ರೆ, ಆರೋಗ್ಯದ ದೃಷ್ಟಿಯಿಂದ ನೀವು ನಮ್ಗೆ ಬಹಳ ಅಗತ್ಯ ಇರ್ತಕ್ಕಂಥವ್ರು. ನೀವು 1 ದಿನ ರಜೆ ಹಾಕಿದ್ರೆ ಅಥವಾ 2 ದಿನ ರಜೆ ಹಾಕಿದ್ರೆ ಇಡೀ ಊರಲ್ಲೇ ಎಷ್ಟೋ ಕಾಯಿಲೆಗಳು, ಮಲೇರಿಯಾ ಆಗಿರ್ಬೋದು, ಪ್ಲೇಗ್ ಆಗಿರ್ಬೋದು, ಅಥವಾ ಈಗ ಇತ್ತೀಚೆಗೆ ನಾವೆಲ್ಲರೂ ಸಿಕ್ಕಾಕೊಂಡಿದ್ದು ಕೋವಿಡ್ ಆಗಿರ್ಬೋದು, ಇಂಥ ಕಾಯಿಲೆಗಳೆಲ್ಲ ಹೆಚ್ಚಾಗ್ತಕ್ಕಂಥದ್ದಿರುತ್ತೆ. ನೀವೇನಾದ್ರೂ ಕಲ್ಪನೆ ಮಾಡ್ಕೊಳ್ಳಿ, ನಾವು ಅವ್ರಿಗೆ ಗೊತ್ತಿದೆ ನಾವು ಏನ್ ಸಮಸ್ಯೆ ಇದೆ ಅಂತ. ನಾವೆಲ್ಲ ಕಲ್ಪನೆ ಮಾಡ್ಕೋಬೇಕು. 1 ದಿನ ಅವ್ರು ಬರ್ಲಿಲ್ಲ ಅಂದ್ರೆ ಅಥವಾ 1 ವಾರ ರಜೆ ಹಾಕಿದ್ರಂದ್ರೆ ಇಡೀ ಊರೇ ಒಂದು ತಿಪ್ಪೆಯಾಗಿ, ನಮ್ಮ ಮನೆ ಕಸವನ್ನ ನಾವು ಎಲ್ ಬೇಕಲ್ಲಿ ಬಿಸಾಕ್ತಾ ಇರ್ತೀವಿ, ಅವ್ರಿಗೆ ಕಷ್ಟ ಕೊಡ್ತಾ ಇರ್ತೀವಿ. ಆಮೇಲೆ ಕಸವನ್ನು ಕೂಡ ನಾವು ವಿಂಗಡಣೆ ಮಾಡೋದಿಲ್ಲ. ಹಸಿ ಕಸ, ಒಣ ಕಸ, ಬಾಟಲ್ಲು ಎಲ್ಲಾನು ಸೇರಿ ಮನೆಯಿಂದ ಹೊರಗಡೆ ಇರ್ತೀವಿ. ಇವರಲ್ಲಿ ಎಷ್ಟು ಜನ ಡ್ರೈವರ್ಸ್ ಇದಾರೋ ಗೊತ್ತಿಲ್ಲ, ಎಷ್ಟು ಜನ ಕಸ ವಿಂಗಡಣೆ ಮಾಡೋರು ಇದಾರೋ ಗೊತ್ತಿಲ್ಲ, ಕಸ ಎತ್ಕೊಂಡು ಹೋಗೋರು ಎಷ್ಟು ಜನ ಇದಾರೋ ಗೊತ್ತಿಲ್ಲ. ಯಾಕಂದ್ರೆ ಊರೊಳಗಡೆ ಇರ್ತಕ್ಕಂತಹ ಕಸ ವಿಲೇವಾರಿ ಕೇಂದ್ರದಲ್ಲಿ ಈ ಹೆಣ್ಮಕ್ಳೇನೆ ಕೆಲಸ ಮಾಡೋದು. ಹೆಣ್ಮಕ್ಳು ತ್ಯಜಿಸಿರ್ತಕ್ಕಂಥ ಆರೋಗ್ಯಕ್ಕೆ ಕಷ್ಟ ಆಗಿರ್ತಕ್ಕಂತಹ ಇದು ಕೂಡ ಇವರೇ ಇದು ಮಾಡ್ತಾರೆ, ವಿಘಟನೆ ಮಾಡ್ತಾರೆ, ಸಪ್ರೇಟ್ ಇಡ್ತಾರೆ. ಒಂದೊಂದ್ಸತಿ ಗ್ಲಾಸ್ ಚುಚ್ಚತಕ್ಕಂಥದ್ದಿರುತ್ತೆ, ಅಥವಾ ಅಲ್ಲಿರ್ತಕ್ಕಂಥ ಮೆಡಿಕಲ್ ಏನಾದ್ರು ಇದ್ರೆ ಚುಚ್ಚುವಂತ ಇದು ಇರುತ್ತೆ. ತುಂಬಾ ಹೈಜೆನಿಕ್ ಆಗಿ ನಮ್ನೆಲ್ಲಾ ನೋಡ್ಕೊಳ್ಳೋಂಥವ್ರು. ತಮಗೇನೇ ತೊಂದರೆ ಆದ್ರೂ ಕೂಡ ಕಾಯಿಲೆ ಬರ್ಬೋದು ಅದರಿಂದ. ಒಂದೊಂದ್ಸತಿ ಅದನ್ನ ಪ್ಲಾಸ್ಟಿಕ್ ಎಲ್ಲ ಸುಡ್ತಾ ಇರ್ತಾರೆ ಅಲ್ಲಿ ಆ ಏರಿಯಾದಲ್ಲಿ. ನಾವು ನಾಗರಿಕರು ಏನ್ ಮಾಡ್ಬೇಕು ಅಂದ್ರೆ, ಒಣ ಕಸ ಬೇರೆ ಹಸಿ ಕಸ ಬೇರೆ ಮಾಡಿಟ್ರೆ ಅವ್ರಿಗೆ ಎಷ್ಟೋ ಕೆಲಸ ಹಗುರಾಗುತ್ತೆ. ನಾವು ಪ್ರಜ್ಞೆಯನ್ನ ಬೆಳೆಸ್ಕೋಬೇಕು. ಅವ್ರಿಗೆ ಬರೀ 1 ದಿನ ಸನ್ಮಾನ ಮಾಡಿದ್ರೆ ಒಂದೇ ಆಗೋದಿಲ್ಲ. ಅವ್ರಿಗೆ ನಾವು ಏನು ಸಹಾಯ ಮಾಡ್ಬೋದು ಅಂದ್ರೆ ನಾವು ವಿಂಗಡಣೆ ಮಾಡಿ ಇಡಬೇಕು. ಒಂದೊಂದ್ಸತಿ ಹಸಿ ಕಸ ಹಾಕ್ಲಿಲ್ಲ ಅಂದ್ರೆ ನಮ್ಮನೆಯಲ್ಲೇ ಕೊಡಿಸ್ಬೋದು.
ಒಣ ಕಸ ಮಾತ್ರ ನೀವು ದಯವಿಟ್ಟು ಆ ಬಾಟ್ಲ್ ಗಿಟ್ಲೆಲ್ಲ ಇದ್ರೆ ಸೂಜಿಗಳಿದ್ರೆ ಆ ತರದ್ದೆಲ್ಲ ನೀವು ಬೇರೆನೆ ಇಡ್ಬೇಕಾಗತ್ತೆ. ಮತ್ತೆ ನಾವು 3 ದಿನದ್ದು ಏನ್ ಹಾಕ್ತಿವಲ್ಲ ಅದು ಮಾತ್ರ ಅವ್ರಿಗೆ ತುಂಬಾ ಕಷ್ಟ ಕೊಡುವಂಥದ್ದು, ಹೆಲ್ತಿಗೆ ಬಹಳ ತೊಂದರೆ ಆಗುವಂಥದ್ದು. ಅದನ್ನ ನೀವು ಹೇಗೆ ಅವ್ರಿಗೆ ಹಸ್ತಾಂತರ ಮಾಡ್ಬೇಕನ್ನೋದು ನಾವು ಹೆಣ್ಮಕ್ಳಾದವರು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದಿದೆ. ಎಷ್ಟೋ ಸತಿ ನಮ್ಗೆ ಅವೇರ್ನೆಸ್ ಇರೋದಿಲ್ಲ, ನಾವು ಹಾಗೇನೆ ಇದು ಮಾಡ್ಬಿಡ್ತೀವಿ, ಬಿಸಾಕ್ಬಿಡ್ತೀವಿ. ಅದಕ್ಕೆ ಆ ಅವೇರ್ನೆಸ್ ನೀವು ತಗೊಂಡು, ನಾವು ಶಕ್ತಿ ಅಭಿಯಾನದವ್ರು ಬೇರೆ ಹೆಣ್ಮಕ್ಳಿಗೆ ಅದನ್ನೆಲ್ಲ ಹೇಳಿ ಇವ್ರ ಕಷ್ಟ ಏನಂತ ಹೇಳಿ ಮಾಡ್ಬೇಕಾಗಿರ್ತಕ್ಕಂಥದ್ದು. ಇವನ್ ಈಗೆಲ್ಲ ಸಣ್ಣ ಮಕ್ಕಳಿಗೆ ಮತ್ತೆ ವಯಸ್ಸಾದವ್ರಿಗೆ ಡೈಪರ್ ಬಳಸ್ತಾರೆ, ಅದನ್ನು ಕೂಡ ನಾವು ಅವ್ರಿಗೆ ಹಾಗೆ ಹಸ್ತಾಂತರ ಮಾಡ್ತೀವಿ. ಅವರು ಕೂಡ ಮನುಷ್ಯರು ಅಂತ ನಾವು ಕನ್ಸಿಡರ್ ಮಾಡೋದೇ ಇಲ್ಲ. ನಾವು ಮಾತ್ರ ಮನುಷ್ಯರು, ನಮ್ಮನೆಯಿಂದ ಮಾತ್ರ ಕಸ ಹೊರಗಡೆ ಹೋಗ್ಬೇಕು, ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೆ ಅನ್ನೋದು ನಾವು ನೋಡೋದಿಲ್ಲ. ಹಾಗಾಗಿ ಅದನ್ನು ಹೇಗೆ ಕ್ಲೀನ್ ಮಾಡಿ ಹೊರಗಡೆ ಕಳಿಸ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅಲ್ಲ ನಿಮ್ದೊಂದೇ ಅಲ್ಲ, ನಮ್ದು ಕೂಡ ತಪ್ಪಿದೆ. ಅವನ್ನೆಲ್ಲಾನು ನಾವು ರೆಡಿ ಮಾಡ್ಕೊಂಡು ನಿಮಗೆ ಆ ಕಸವನ್ನ ಹಸ್ತಾಂತರ ಮಾಡ್ಬೇಕು. ನಿಮ್ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕಾಗಿರತಕ್ಕಂಥದ್ದಿದೆ. ಹಾಗಾಗಿ ಹೆಣ್ಮಕ್ಳಿಗೆಲ್ಲ ನಾನು ಏನ್ ಕೇಳ್ಕೊಳ್ಳೋದಂದ್ರೆ, ನಮ್ಮ ಏನು ಶಕ್ತಿ ಅಭಿಯಾನದ ಹೋರಾಟ ಇದೆ, ಆ ಹೋರಾಟದಲ್ಲಿ ಇದು ಕೂಡ ಒಂದು ಪಾತ್ರ. ಏನು ಡೈಪರ್ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಏನೇನ್ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಸ್ವಚ್ಛವಾಗಿನೇ ಅವ್ರಿಗೆ ಕಳಿಸ್ಬೇಕು ಅಂತ ಹೇಳಿ. ಹಾಗೇನೆ ಸ್ಕೂಲ್ಗಳಿಗೆ ಹೋಗಿ ನೀವೆಲ್ಲ ಹೆಣ್ಮಕ್ಳಿಗೆ ಅವೇರ್ನೆಸ್ ಕೊಡ್ಬೇಕು. ಬರೀ ನಾವು ಸನ್ಮಾನ ಮಾಡಿದ್ರೆ ಆಗೋದಿಲ್ಲ, ಅವ್ರ ಕೆಲ್ಸನ ಸ್ವಲ್ಪ ಕಡಿಮೆ ಮಾಡಿದ್ರೆ ಆಗುತ್ತೆ. ನಿಮ್ ಊರಲ್ಲಿ ಕೂಡ ನೀವು ಈ ತರ ಸಂಘಟನೆಯನ್ನ ಮಾಡಿದೀರಾ, ಎಲ್ಲರ ಹತ್ರನೂ ಕ್ಲಬ್ಗಳಿದೆ, 5-6 ಜನನ ಸೇರಿಸ್ಬಿಟ್ಟು ಇದ್ರ ಬಗ್ಗೆ ಮಾತಾಡ್ಬಿಟ್ಟು ಅವ್ರಿಗೆ ಒಂದು ವಿಷಯವನ್ನ ಹಸ್ತಾಂತರ ಮಾಡ್ಬೇಕು, ಮತ್ತೆ ಹೇಗ್ ನೋಡ್ಕೋಬೇಕು ಅಂತ. ಕಸ ವಿಲೇವಾರಿ ಮಾಡೋದು ಬೇರೆ, ಕಸ ವಿಂಗಡಣೆ ಮಾಡಿ ಕೊಡೋದು ಬೇರೆ ಅಲ್ವಾ? ಅವ್ರ ಪಾಪ ತಗೊಂಡ್ ಹೋಗ್ತಾರೆ, ತಗೊಂಡ್ ಹೋದ್ಮೇಲೆ ನಮ್ ಮನೆಯಿಂದ ಕಸ ತಗೊಂಡ್ ಹೋದ್ಮೇಲೆ ಅವ್ರಿಗಿನ್ನ ಕೆಲ್ಸ ಜಾಸ್ತಿ ಆಗತ್ತೆ. ನೀವ್ ಯಾರು ಹೋಗಲ್ಲ ಅನ್ಸುತ್ತೆ ಆ ಘಟಕಕ್ಕಲ್ವಾ? ಯಾರ್ಯಾರು ಅಲ್ಲಿ ಕೆಲ್ಸ ಮಾಡ್ತೀರಾ? ಹೋಗ್ತಾರೆ, ಮಾಡ್ತೀರಿ. ಡ್ರೈವರ್ ಎಷ್ಟು ಜನ ಇದ್ದೀರಾ ನೀವಿಲ್ಲಿ? ನೀವು ಡ್ರೈವರ್, ಹೆಣ್ಮಕ್ಳು ಡ್ರೈವರ್ ಇಲ್ಲ ಇಲ್ಲಿ, ಎಲ್ಲ ಗಂಡ್ಮಕ್ಳು ಆಗ್ಲಿ. ಡ್ರೈವಿಂಗ್ ಮಾಡಕ್ ಬರಲ್ಲ ಅಂತ ಬಿಟ್ಟಿದ್ದೀರಿ, ಆಗ್ಲಿ. ಆದ್ರೆ ಎಲ್ಲರಿಗೂನು ಈ ಇದು ಕಾರ್ಮಿಕರ ದಿನಾಚರಣೆಗೆ ಶುಭಾಶಯಗಳು. ಅದ್ರ ಜೊತೆಗೆ ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಮ್ಮ ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು.